ಆ ಏರಿಯಾದಲ್ಲಿ ಬೋರ್ವೆಲ್ ಆನ್ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಬರುತ್ತೆ. ಕಳೆದ 6 ತಿಂಗಳಿನಿಂದ ಪೆಟ್ರೋಲ್ ಮಿಶ್ರಿತ ನೀರನ್ನ ಕುಡಿಯೋಕಾಗದೆ ಬಳಸೋದಕ್ಕೂ ಆಗದೆ ಜನ ಪರದಾಡ್ತಿದ್ದಾರೆ. TV9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು. ಕುಡಿಯೋಕ್ಕೂ ನೀರಿಲ್ಲ. 6 ತಿಂಗಳಿಂದ ಇನ್ನಿಲ್ಲದ ಪರದಾಟ. ಬೇಸಿಗೆ ಶುರುವಾಗಿದೆ. ಅಂತರ್ಜಲದ ಮಟ್ಟ ಕಡಿಮೆಯಾಗ್ತಾ ಇದೆ. ಬೆಂಗಳೂರಲ್ಲಂತೂ ಟ್ಯಾಂಕರ್ ನೀರಿಗೆ ಡಿಮ್ಯಾಂಡ್ ಶುರುವಾಗ್ತಾ ಇದೆ. ಪರಿಸ್ಥಿತಿ ಹೀಗಿರೋ ಹೊತ್ತಲ್ಲೇ ಚಾಮರಾಜಪೇಟೆಯ ರಾಘವೇಂದ್ರ ಲೇಔಟ್ನಲ್ಲಿ 150ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ಪೆಟ್ರೋಲ್ ಮಿಶ್ರಣವಾಗಿದೆ. 6-7 ತಿಂಗಳಿಂದ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದ್ದು ನಿವಾಸಿಗಳು ಕಂಗೆಟ್ಟಿದ್ದಾರೆ. ಇದೇ ಏರಿಯಾದಲ್ಲಿರೋ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಿಂದಲೇ ಪೆಟ್ರೋಲ್ ಡೀಸೆಲ್ ಸೋರಿಕೆ ಆಗ್ತಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಕಾರ್ಪೊರೇಟರ್ಗಾಗ್ಬೋದು, ನಮ್ಮ ಲೋಕಲ್ MLAಗಾಗ್ಬೋದು, ಎಲ್ಲರಿಗೂ ಕೂಡ ನಾವು ಲೆಟರ್ಗಳನ್ನ ಕೊಟ್ವಿ. ಲ್ಯಾಬ್ ಟೆಸ್ಟ್ ಮಾಡಿಸಿದ್ವಿ. ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ಕೂಡ ಅದರಲ್ಲಿ ಪೆಟ್ರೋಲಿಯಂ ಕಂಟೆಂಟ್ ಇದೆ ಅಂತ ಮೆಸೇಜು ಇದು ರಿಪೋರ್ಟು ಬಂದಿದೆ. ಕಾರ್ಪೊರೇಷನ್ ಅವ್ರು ಬಂದರು, ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಹೋಗಿದ್ದಾರೆ, ಇದು ಕುಡಿಯೋದಕ್ಕೆ ಅರ್ಹತೆ ಇಲ್ಲ ನೀರು ಅಂತೇಳಿ. ಅದಾದಮೇಲೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ನಮ್ಮ ಮೇಲೆ. ಅಧಿಕಾರಿಗಳು ನೀರಿನ ಮಾದರಿ ಸಂಗ್ರಹಿಸಿ ಪರಿಶೀಲನೆ ನಡೆಸಿದ್ರು. ಅದರಲ್ಲಿ ನೀರು ಕಲುಷಿತ ಆಗಿದ್ದು ಬಳಕೆಗೂ ಯೋಗ್ಯವಲ್ಲ ಅಂತ ಬಂದಿದೆ. ಹೀಗಾಗಿ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಆದ್ರೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಸಮಸ್ಯೆ ಸರಿಪಡಿಸಿಲ್ಲ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. 1 ವರ್ಷನೇ ಆಯಿತು. ಮೊದಲು ಸ್ವಲ್ಪ ವಾಸನೆ ಬರ್ತಾ ಇತ್ತು. ಆಮೇಲೆ ಅದು ಬರ್ತಾ ಜಾಸ್ತಿನೇ ಆಗ್ತಾ ಇದೆ. ಈಗಂತೂ ಅದು ಅಲ್ಲಿ ನೀರು ಬಿಟ್ರೇ ಸಾಕು, ಅಷ್ಟು ವಾಸನೆ ಬರ್ತಾ ಇದೆ. ಕಲರ್ ಚೇಂಜ್ ಆಗಿದೆ, ರೆಡ್ ಆಗಿ ಹೋಗಿದೆ. ಇದು ನೀರಿನ ಕಲರು ಅಷ್ಟು ಸ್ವೀಟಾಗಿತ್ತು. ನಮ್ಮ ಈ ಕಾಲೋನಿ ಯಾರ ಮನೇಲಿ ನೋಡಿದ್ರು ಚೆನ್ನಾಗಿತ್ತು ನೀರು. ಇವಾಗ ಹಿಂಗಾಗಿದೆ. ಅವ್ರು ಕೇಳಿದ್ರೆ ನಾವೆಲ್ಲ ಮಾಡಿಸಿದ್ದೀವಿ ಅಂತಾರೆ. ಸ್ಥಳೀಯ ಶಾಸಕರಾದ ಜಮೀರ್ ಅಹಮದ್, ಸಂಸದ PC ಮೋಹನ್ಗೂ ಇಲ್ಲಿನ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಏನೂ ಪ್ರಯೋಜನವಾಗಿಲ್ಲ. ಜಲಮೂಲಗಳು ವಿಷ ಆಗ್ತಾ ಇದ್ರೂ BBMP, ಜಲಮಂಡಳಿ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಣ್ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.